ಚಂದ ಐತೆ ಎಂತ ಅಂದ ಐತೆ ನಮ್ಮೂರ ಶಾಲೆ. ಜ್ಞಾನದ ಗುಡಿಯು ನಮ್ಮಿ ಶಾಲೆ, ಅಜ್ಞಾನವ ಕಳೆವ ಜ್ಯೋತಿಯ ಮಾಲೆ. ಆರಾಧಿಸಿ ಆಲಾಪಿಸಿ ಶಾಲೆಗೆ ನಾ ಬರುವೆ, ಪಾಠದಲ್ಲೂ ನೋಡು ಆಟದಲ್ಲೂ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಎಷ್ಟು ಚಂದ ಐತೆ ಎಂತ ಅಂದ ಐತೆ ನಮ್ಮೂರ ಶಾಲೆ. ಎಷ್ಟು ಚಂದ ಐತೆ ಎಂತ ಅಂದ ಐತೆ ನಮ್ಮೂರ ಶಾಲೆ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ಆಗಿ ಆಧಾರ, ಆಗಿ ಆಧಾರ. ನಿನ್ನಿಂದ ಅಸಮಾನತೆ ಈಗ ದೂರ, ಬರಗೋಯ್ತು ಭಾರ, ಮರೆಯಾಯ್ತು ದೂರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ನೀ ತೋರಿದ ದಾರಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿವೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ.
ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿವೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಎಲ್ಲರೂ ಉತ್ತಿಷ್ಟ ಎದ್ದಿರ್ಬೇಕು ಉತ್ತಿಷ್ಟ ಅಂದ್ರೆ ಎಲ್ಲರೂ ಕೈ ಮಾಡಿ ಕೈ ಬಂದ್ ಮಾಡ್ರಿ ಕೈ ಬಂದ್ ಮಾಡ್ರಿ ಎಲ್ಲರೂ ಕೈ ಬಂದ್ ಮಾಡ್ರಿ बोलो भारत माता की ರಾಷ್ಟ್ರವನ್ನ ಯಾವ ಶಬ್ದ ಬರಬಾರ್ದು ಆಯ್ತಾ ಈಗ ಎಲ್ಲ ಕೈ ಬಂದ್ ಮಾಡ್ದೆ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನತೆ ಆದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ
ಬೇಕು ಅನ್ನುವಂಥದ್ದು ಎಲ್ಲಾ ಜನರಿಗೆ ಅರಿವು ಮೂಡಿಸುವಂತ ಸಮಾಜಮುಖಿಯಾಗಿ ಕೆಲಸ ಮಾಡುವಂತ ಒಂದು ವಿಂಗ್ ಇರ್ತದೆ. ಅದು PLV ವಿಂಗ್. ಬೆಸ್ಟ್ PLV ಅಂತ ಇವತ್ತ ನಮ್ಮ ಆದರಣೀಯ ಶ್ರೀನಿವಾಸ್ ಅವರು ಬೀದರ್ನಿಂದ ಬಂದವರು ಜೋರಾದ ಚಪ್ಪಾಳೆಗೆ ಎಷ್ಟು ಚಂದ ಇದೆ ಎಂತ ಅಂದ ಇದೆ ನಮ್ಮೂರ ಶಾಲೆ ಜ್ಞಾನದ ಗುಡಿಯು ನಮ್ಮಿ ಶಾಲೆ ಅಜ್ಞಾನವ ಕಳೆವ ಜ್ಯೋತಿಯ ಮಾಲೆ ಆರಾಧಿಸಿ ಶಾಲೆಗೆ ನಾ ಬರುವೆ ಪಾಠದಲ್ಲೂ ನೋಡು ಆಟದಲ್ಲೂ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಎಷ್ಟು ಚಂದ ಇದೆ ಎಂತ ಅಂದ ಇದೆ ನಮ್ಮೂರ ಶಾಲೆ ಎಷ್ಟು ಚಂದ ಇದೆ ಎಂತ ಅಂದ ಇದೆ ನಮ್ಮೂರ ಶಾಲೆ ಶಾಲೆ ಇರಲಿ ಇಲ್ಲದೆ ಇರಲಿ ಪಾಠವು ನಿಲ್ಲದು ಎಂದು ಪಾಠ ನಿಲ್ಲದು ಹಗಲೇ ಇರಲಿ ಇರಲಿ ಕಲಿಕೆ ಸಾಗಿಹುದು ಕಲಿಕೆ ಎಂದು ನಿಲ್ಲದು ಕನಸನ್ನು ಬಿತ್ತುವ ಕಾಯಕವಿಲ್ಲಿ ನಿತ್ಯ ನಡೆದಿಹುದು ಚಿತ್ರ ಬಣ್ಣ ನಾಟಕ ಹಾಡು ಇಲ್ಲಿ ತುಂಬಿಹುದು ಯೋಗವು ನಮಗೆ ಬಂದಿದೆ ಇಂದು ಯೋಗ್ಯತೆಯನ್ನು ಪಡೆದೆವು ಮುಂದು ಗುರುಗಳ ಮನವನ್ನು ನಡೆಸಿ ನಾವು ಸ್ಫೂರ್ತಿ ಪಡೆಯುವೆವು ಎಷ್ಟು ಚಂದ ಇದೆ ಎಂತ ಅಂದ ಇದೆ ನಮ್ಮೂರ ಶಾಲೆ ಎಷ್ಟು ಚಂದ ಇದೆ ಎಂತ ಅಂದ ಇದೆ ಎಷ್ಟು ಚಂದ ಇದೆ ಎಂತ ಅಂದ ಇದೆ ನಮ್ಮೂರ ಶಾಲೆ ಎಷ್ಟು ಚಂದ ಇದೆ ಎಂತ ಅಂದ ಇದೆ ನಮ್ಮೂರ ಶಾಲೆ बोलो भारत माता की ನೀರು ಹಾಕೊಡ್ರಿ ನೋಡ್ರಿ ನೀವು ಶಾಂತ ರೀತಿಯಿಂದ ಕೂತ್ರಿ ಅಂತಂದ್ರ ನಿಮಗೆ ವಿಷಯ ಸಂಗ್ರಹಗಳು ಚೆನ್ನಾಗಿ ಗುರ್ತಾಗ್ತಾವ. ಇವತ್ತ ನಾವು ಇಷ್ಟೆಲ್ಲ ನಿಮ್ಗೋಸ್ಕರ ಹಲವಾರು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಇವೆಲ್ಲವೂ ಅದನ್ನು ತಿಳ್ಕೊಂಡು ಅನುಷ್ಠಾನ ಆಗ್ಬೇಕಾಗಿದೆ. ನಮ್ಮ ಸರ್ಕಾರದ ಯೋಜನೆಗಳು ಅನುಷ್ಠಾನ ಆಗ್ಬೇಕಾಗಿದೆ. ಅದಕ್ಕಾಗಿ ಎಲ್ಲರೂ ಬರೋಕ ಅವರು ಇವರು ಅರಿವು ನಮಗೆ ಅದರ ಬಗ್ಗೆ ನೆರವು ಹೆಂಗ್ ಸಹಾಯ ಆಗ್ತದೆ ಅನ್ನುವಂಥದ್ದು. ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಇನ್ನ 18 ವರ್ಷ ಪೂರ್ಣ ಆಗಲ್ಲ ಮದುವೆ ಆಗ್ತದೆ, ಬಾಲ್ಯ ಆಗ್ತದ, ಅದು ನಿಷೇಧ ಆಗ್ಬೇಕು. ಮತ್ತು ಬಾಲ ಕಾರ್ಮಿಕರು ಆಗ್ತಾ ಇದ್ದಾರೆ, ಅದೆಲ್ಲವೂ ಹೋರಾಡಿಸ್ಬೇಕಾದ್ರೆ ಆ ವಿಷಯ ತಿಳ್ಕೊಬೇಕಾಯ್ತು ಅಂದ್ರೆ ಅಂತ ಸಂಪನ್ಮೂಲ ವ್ಯಕ್ತಿಗಳು ಇವತ್ತ ನಮ್ಮ ಶ್ರೀನಿವಾಸರು ಬಂದಿದ್ದಾರೆ. ನಮ್ಮ ಅಧ್ಯಕ್ಷಣಿ ಮೇಡಮ್ ಲೀಲಾವತಿಯಿಂದ ಮತ್ತು ಪಿರಿಯವರು ಎಲ್ಲರೂ ಕುಂತೆ ಒಂದು ಕುರ್ಚಿ ಹಾಕಿ ಅವರಿಗೆ ವಿಶೇಷ ಇವತ್ತ ಬೆಸ್ಟ್ ಪಿರಿಯಡ್ ಅಂತ ನಾವು ನಮ್ಮ ಶಾಲೆಯಿಂದ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷಣಿಯಾಗಿರುವಂಥ ಶ್ರೀಮತಿ ಗೌರವಾನ್ವಿತ ಲೀಲಾವತಿ ಅಕ್ಕರು ಸಹಿತ ಶ್ರೀನಿವಾಸರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಈ ಸನ್ಮಾನದ ಕ್ಷಣಗಳು ಒಳ್ಳೆಯ ಇವನ ಜೀವನದಲ್ಲಿ ಅದ್ಭುತ ಸಾಧನೆ ಮಾಡಿದಂಥ ನಮ್ಮೆಲ್ಲರಿಂದ ಒಂದು ಹಾರೈಕೆ ಎಲ್ಲರ ಸಮ್ಮುಖದಲ್ಲಿ, ವಿಡಿಯೋ ಸಮ್ಮುಖದಲ್ಲಿ, ಅಧ್ಯಕ್ಷರ ಸಮ್ಮುಖದಲ್ಲಿ ಅರೆಕಾಲಿಕ ಸ್ವಯಂ ಸೇವಕರ ಪ್ರೇರಣಾ ತರಬೇತಿಯ ಕಾರ್ಯಕ್ರಮ ಮುಗಿಸ್ಕೊಂಡು
ಆ ಕಾರ್ಯಕ್ರಮದಲ್ಲಿ 7ನೇ ತರಗತಿಯಲ್ಲಿ ಒಳ್ಳೆಯ ಸಾಧನೆ ಮಾಡಿರುವಂಥ ಆದರಣೀಯ ಗೌರವಾನ್ವಿತ ಶ್ರೀನಿವಾಸ್ ಅವರು ಭಾಳ ಒಳ್ಳೆಯ ಚಾಕಚಕ್ಯತೆಯಿಂದ ಎಲ್ಲ ನಡೆದಂಥ ವಿಷಾಂಶ ನಮ್ಮ ಶ್ರೀನಿವಾಸರಿಗೆ ನಮ್ಮ ಶಾಲೆ ವತಿಯಿಂದ ಶರಣಪ್ಪ ಕಣಜಿ ಮುಖ್ಯಗಿರು ಉಡುಬನಹಳ್ಳಿ ಶಾಲೆ ವತಿಯಿಂದ ಇವರಿಗೆ PLV ಅತ್ಯುತ್ತಮ PLV ಅಂತ ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ಚಿತ್ರವನ್ನು ಎಳೆಯಾಗಿ ಸ್ಪಷ್ಟವಾಗಿ ವಿಡಿಯೋ ಮಾಡಿ ಎಲ್ಲರಿಗೂ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ. ಕಾನೂನು ಅರಿವು ನೆರವು ಒಳ್ಳೆ ಈ ಒಂದು ಕ್ಷೇತ್ರದಲ್ಲಿ PLV ಆಗಿ ಒಳ್ಳೆಯ ಕೆಲಸ ಮಾಡೋದ್ರಿಂದ ಅತ್ಯುತ್ತಮ PLV ಅಂತ ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ಸನ್ಮಾನದ ಕ್ಷಣಗಳು ಒಳ್ಳೆಯ ಇವನ ಜೀವನದಲ್ಲಿ ಅದ್ಭುತ ಸಾಧನೆ ಮಾಡಲಿ ಅಂತ ನಮ್ಮೆಲ್ಲರಿಂದ ನಾವು ಹಾರೈಸ್ತೇವೆ. ಕ್ಷಮಿಸೋಣ. ಧನ್ಯವಾದ. ಈಗ ಇವತ್ತಿನ ವಿಶೇಷವಾಗಿ ಸಮಯದ ಅಭಾವ ಇದೆ, ಆದರೂ ಸಹಿತ ನಮ್ಮ ಈ ವೇದಿಕೆಯ ಘನಾಧ್ಯಕ್ಷರು ವಹಿಸಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧ್ಯಕ್ಷಣೆಯಾಗಿರುವಂಥ ಲೀಲಾವತಿ ಅಕ್ಕವರು ಒಂದು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು. ನಾವು ಎಲ್ಲರೂ ಅದೇ ರೀತಿ ಓದಿ ಏನಾಗಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ರ ಹೆಸರು ನಾನೇನು ಹೆಚ್ಚಿಗೆ ಸಮಯ ತಗೊಂಬಲ್ಲ. ವೇದಿಕೆ ಮೇಲೆ ಕುಳಿತಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ಹೆಚ್ಚಿಗೆ ಸರಿ ಏನು ಹೇಳಿದ್ರು, 4 ವ್ಯಾಸಂಗ ಹೇಳಿದ್ರು. ಏನು ಹೇಳಿದ್ರು? ಬದುಕುವ ಹಕ್ಕು ಅಂದ್ರೆ ಯಾವ ಟೈಪ್ ಬದುಕಬೇಕು? ನಾವು ನಮ್ಮ ತಂದೆ ತಾಯಿ ಹೆಸರು ತರ್ಬೇಕಲ್ಲ, ಬದುಕರು ಆ ರೀತಿ ಬದುಕಬೇಕಂತ ಹೇಳಿದ್ರಲ್ಲ ಅವರು. ಮತ್ತೆ ಇನ್ನೊಂದೇನು ಹೇಳಿದ್ರು? ಯಾವ ಟೈಪ್ ರಕ್ಷಣೆ ಮಾಡ್ಕೋಬೇಕು? ನಾವು ಯಾವ ಟೈಪ್ ರಕ್ಷಣೆ ಮಾಡ್ಕೋಬೇಕು? ಎಂಥ ಸಮಯ ಬಂದ್ರು ಭೀ ನಾವು ರಕ್ಷಣೆ ಮಾಡ್ಕೊಳ್ಳೋದು ಧೈರ್ಯಶಾಲಿಯಾಗಿರ್ಬೇಕು. ಇರ್ಬೇಕಾ? ನಾವು ಹಿಂದಕ್ಕೆ ಎದಕ್ಕೂ ಸರಿಬಾರ್ದು ಎಂಥದಿದ್ದನ್ನು. ಇನ್ನೊಂದು 3ನೇದು ಏನು ಹೇಳಿದ್ರು? ವಿಕಾಸ ಹಕ್ಕು ಅಂದ್ರೆ ಅಭಿವೃದ್ಧಿ. ಯಾವ ರೀತಿ ಅಭಿವೃದ್ಧಿ ಮಾಡಬೇಕು? ನಾವು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು? ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ನಾವು ಚಂದ ಒಂದು ಹಕ್ಕಕ್ಕೆ ಬಂದರೆ ಅಭಿವೃದ್ಧಿ ಮಾಡ್ತೀವಲ್ಲ. ನಾವು ಇದ್ದಿನ ಜಾಗದಾಗೆ ಇದ್ದೀವಿ ಅಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ? ಅಂದ್ರೆ ಆ ರೀತಿ ಬೆಳಿಬೇಕಲ್ಲ ನಾವು. ನಮ್ಮ ಶಾಲೆ ಹೆಸರು ತರಬೇಕು, ತಾಯಿ ತಂದೆ ಹೆಸರು ತರಬೇಕು, ಅದೆಲ್ಲ ನಾವು ಬಳಸಿನಾಗೆ ಅಭಿವೃದ್ಧಿ ಆಗ್ತದೆ. 4ನೇದು ಹೋದ್ರು ಎದ್ರ ಭಾಗವಹಿಸ್ಬೇಕು? ಭಾಗವಹಿಸ್ಬೇಕು. ನಿಮ್ಮ ತಂದೆ ತಾಯಿ ಹೋಗಪ್ಪ ನೀವೇನು ಭಾಗವಹಿಸ್ತಿ ಅಂದ್ರು ನೀವೇನು ಮಾಡಬೇಕು? ಭಾಗವಹಿಸಿ ಒಂದು ಸ್ಥಾನಕ್ಕೆ ಬರಬೇಕು. ಅಷ್ಟೇನಾ? ಅಂದ್ರೆ 4 ನಿಮ್ಗೆಲ್ಲರಿಗೂ ನೆನಪವ. ಅದೇ ರೀತಿ ಮತ್ತೆ ಮುಂದೆ ನಿಮ್ಮ ಸ್ಕೂಲ್ದಾಗ ಏನಪ್ಪ ಫಂಕ್ಷನ್ ಇತ್ತು, ನಾ ಮತ್ತೆ ಬರೋಟಿಗೆ ನೀವು ಏನೇನು ಅಭಿವೃದ್ಧಿ ಮಾಡ್ತೀರಿ, ಮತ್ತೆ ಏನೇನು ಹೆಸರು ಬಳಸ್ಕೊತೀರಿ, ಯಾವ ರೀತಿ ಬೆಳೀತೀರಿ ನಾನು ನೋಡ್ತೀನಿ. ಓಕೆನಾ? ಸರಿ, ಎಲ್ಲರಿಗೂ ಮತ್ತೆ ಅರಳಿದ ಗುಲಾಬಿಯ ಸುವಾಸನೆ ಬೇಕಾದರೆ ಅದರ ಮುಳ್ಳನ್ನು ಸಹಿಸಿಕೊಳ್ಳಬೇಕಾಗ್ತದೆ. ಸುಂದರವಾದ ಗುಲಾಬಿ ಇರ್ತದೆ, ಕೆಳಗೆ ಮುಳ್ಳಿರ್ತದೆ, ನೋಡಿರಿ. ಏನೇ ಅಭಿವೃದ್ಧಿ ಆಗ್ಬೇಕು, ಸುಮ್ಮ ಆಗಲ್ಲ, ಬಹಳ ಕಷ್ಟ ಪಡ್ಬೇಕಾಗ್ತದೆ. ಅಭಿವೃದ್ಧಿ ಮಾಡ್ಬೇಕಂದ್ರೆ ಸುಮ್ಮ ಅದ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕಾದ್ರೆ ಚಲೋ ಭಾರತ್ ಮಾತಾ ಕಿ ಫಸ್ಟ್ ಕ್ಲಾಸ್ ಪಾಸ್ ಬೇಕಾದ್ರೆ ಓದ್ಬೇಕಾಗ್ತದ. ಹೌದಾ? ಇವತ್ತಿನ ಕಾರ್ಯಕ್ರಮ ಯಶಸ್ಸು ಆಗ್ಬೇಕಾದ್ರೆ ಇಂಥ ವೇದಿಕೆ ಮೇಲೆ ಆಸೀನರಾಗಿರುವಂಥ ಗಣ್ಯಮಾನ್ಯ ವ್ಯಕ್ತಿಗಳು ಬೇಕಾಗುತ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಒಳ್ಳೆ ರೀತಿಯಿಂದ ಮಾತನಾಡಿರುವಂಥ ಅಕ್ಕನವರಿಗೆ ಇನ್ನೊಂದ್ಸಲ ಅಭಿನಂದನೆಗಳು. ಇವಾಗ ನಮ್ಮ PDO ರಾಜ್ಕುಮಾರ್ ಅಣ್ಣವರು ಸಹಿತ ಎರಡು ಮಾತಾಡ್ಬೇಕಂತ ಕೇಳ್ತೀನಿ.
ಈ ಸಭೆ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಈ ಶಾಲೆಯ ಬಂಧುಗಳು ಈ ವಿಶೇಷ ಕಾರ್ಯಕ್ರಮ ಅಂದ್ರೆ ಮಕ್ಕಳ ಗ್ರಾಮ ಸಭಾ ಅಂದ್ರೆ ವರ್ಷಿ ಒಂದ್ಸಲ ಮಕ್ಕಳ ಗ್ರಾಮ ಸಭಾ ಬರ್ತದೆ. ಮಕ್ಕಳು ಗ್ರಾಮ ಸಭಾ ಯಾಕೆ ಮಾಡಬೇಕು ಹೇಳಿ? ಏನೇನು ಕೇಳಿದ್ರಿ ನೀವು? ಮಕ್ಕಳ ಗ್ರಾಮ ಸಭಾ ಅಂದ್ರೆ ನಿಮಗೆ ಮಕ್ಕಳಿಗೆ ಏನೇನು ತೊಂದರೆ ಅದ, ನೀರಿನ ಸಮಸ್ಯೆ, ಲೇಟಿನ ಸಮಸ್ಯೆ, ನಿಮಗೆ ಎಜುಕೇಷನ್ ಸಮಸ್ಯೆ ಏನು ಭೀ ಇದ್ರೆ ನಮಗೆ ಬಂದ್ ಕಸಿ ಪಂಚಾಯತ್ ನೀವು ತಿಳಿಸ್ಬೇಕು. ನಾವು ನಿಮ್ಗೆ ಏನದ ಸಾಲ್ವ್ ಮಾಡ್ತೇವೆ. ಈ ಸಭೆಗೆ ಎಲ್ಲ ಹಾಜರಾಗಿಸಿ ಎಲ್ಲ ತುಂಬ ಯಶಸ್ವಿ ಮಾಡಿಸಲಕ್ಕ ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳ ಗ್ರಾಮ ಸಭೆ ಏನು ಆಯೋಜನೆಗೊಂಡಿತ್ತು, ಬಹಳ ಇನ್ನೂ ಸಮಯ ಬೇಕಾಗಿತ್ತು. ಯಾಕಂದ್ರೆ ಸಮಯ ಆಗೋದ್ರಿಂದ ವಿಷಯಗಳು ಬಹಳಷ್ಟು ಇನ್ನೂ ನಾವು ಹಂಚ್ಕೋಬೇಕು. ಮಕ್ಕಳು ನಿಮ್ಗೆಲ್ಲ ಪ್ರಶ್ನೆ ಸಂವಾದ ಆಗ್ಬೇಕು. ನಮ್ಮ ಶಾಲೆಗೆ ಏನ್ ಬೇಕು, ಈಗ ನಾ ಬೇಡಿಕೆ ಹಾಕ್ತೀನಿ. ಕೇವಲ ಕಾರ್ಯಕ್ರಮ ಮಾಡಿದ್ರೆ ಅಷ್ಟೇ ಸಾಲದು. ನಮ್ಮ ಶಾಲೆಗೆ ಏನ್ ಬೇಕು, ಈ ಗ್ರಾಮ ಪಂಚಾಯತ್ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಶಾಲೆಗೆಲ್ಲ ನೆರವೇರಿಸಬೇಕು, ಪೂರೈಸಬೇಕು ಅನ್ನುವಂಥ ಬೇಡಿಕೆನ ಇಡ್ತೇನೆ. ಈಗ ಇವತ್ತಿನ ದಿವಸ ಎಲ್ಲರೂ PDO ಇದ್ದಾರೆ, ಸದಸ್ಯರಿದ್ದಾರೆ, ಕಾರ್ಯದರ್ಶಿ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಮೆಂಬರ್ಸ್ ಇದ್ದಾರೆ. ಅವರೆಲ್ಲರ ಹತ್ರ ನಮ್ಮ ಶಾಲೆಗೆ ವಿಶೇಷವಾಗಿ ಆನಂದ ಆಗ್ಬೇಕು ಸರ್. ನಮ್ಮ ಈಗ ನಿಮಗೋಸ್ಕರ ನಮ್ಮ ಶಾಲೆ ಚಂದ ಕಾಣ್ಬೇಕಲ್ಲ, ಆನಂದ ಆಗ್ಬೇಕಲ್ಲ, ಬಣ್ಣ ಹೌದಾ? ಅವ್ರ ಮೊದಲನೇ ಬೇಡಿಕೆ ಅಂತ ಆನಂದ ಆಗ್ಬೇಕು. ಎರಡನೇದು ಮಕ್ಕಳಿಗೆ ಆಟ ಅಂದ್ರೆ ಪಂಚ ಪ್ರಾಣ. ಆಟ ಆಡ್ಬೇಕಲ್ಲ, ಗ್ರೌಂಡ್ ಬೇಕಲ್ಲ. ನಮ್ಮ ಶಾಲೆ ಒಂದು ಗ್ರೌಂಡು ಗ್ರಾಮ ಪಂಚಾಯತ್ಲಿಂದ ಒದಗಿಸ್ಕೊಡ್ಬೇಕು. ಎರಡನೇದು ನಮ್ಮ ಶಾಲೆಗೆ ಗ್ರಾಮ ಪಂಚಾಯತ್ ವತಿಯಿಂದ ಮಕ್ಕಳಿಗೆ ಆಟ ಆಡೋದಕ್ಕ ಲೇಜಿಮು, ಡಂಬಲ್ಸು, ಆಟ ಸಾಮಾನುಗಳು ಸಹಿತ ಬೇಕಾಗುತ್ತೆ. ಹೌದಾ? ಆಮೇಲೆ ಇನ್ನೊಂದು ಹಲೋ ಭಾರತ್ ಮಾತಾ ಕಿ. ಕುಡಿಯೋ ನೀರಿನ ವ್ಯವಸ್ಥೆ ಇನ್ನೂ ನಮ್ಮ ಶಾಲೆಗೆ ಕುಡಿಯೋ ನೀರಿನ ಹೊರಗಿನ ವ್ಯವಸ್ಥೆ ಇದ್ದೇವೆ. ನೀರು ಇಲ್ಲಿ ಒಳಗಡೆ ಇಲ್ಲ, ಟಾಕಿ ಹೊರಗಲ್ಲ. ವಿಶೇಷವಾಗಿ ನಮ್ಗೊಂದು ಬೋರ್ವೆಲ್, ಸಪ್ರೇಟ್ ಬೋರ್ವೆಲ್ ಹಾಕಿದ್ರೆ ಬಹಳ ಧನ್ಯವಾದಗಳು. ಹೌದಾ? ಇನ್ನೊಂದು ಕುಡಿಯೋ ನೀರಾಯ್ತು, ಮತ್ತೇನ್ ಬೇಕು ನಿಮಗ? ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಬೇಕು. ಹುಡುಗರಿಗೆ ಸಹಿತ ಶೌಚಾಲಯ ಬೇಕು. ಇಷ್ಟು ಅನಿಸ್ತರಂತರಲ್ಲಿ ಕಳೆಯಿಂದ ಪ್ರಾರ್ಥಿಸಿಕೊಂಡು ಕೊನೆಯಲ್ಲಿ ನಾನು ಮಾತಿಗೆ ವಿರಾಮ ಕೊಡ್ತೇನೆ. ಹಲೋ ಭಾರತ್ ಮಾತಾ ಕಿ. ಅಗರ್ಭ ಶ್ರೀಮಂತ ಇರುವಂತ ತಿರುಪತಿ ತಿಮ್ಮಪ್ಪ ಬಾಲಾಜಿ ಹೋಗಿರಿ. ಬಾಲಾಜಿ ದೇವರಲ್ಲ, ತಿರುಪತಿ ತಿಮ್ಮಪ್ಪ ಎಲ್ಲಿ? ತಿರುಪತಿಗನ ತಿರುಪತಿ ತಿಮ್ಮಪ್ಪನಿಗೆ ನಿಂತು ನಮಸ್ಕಾರಗಳು. ನಡೀರಿ, ಟೈಮ್ ಓಡಿಸ್ಕೊತಾರಲ್ಲ, ಹೋಗಿರ ನೈದಿನಿ ಇಂದ್ರ ಆಯ್ತು. ದರ್ಶನ ಆಗ್ಲಕ್ ಬಹಳ ಸಮಯ ಹಿಡಿತದ. ಹೌದಾ? ಆ ದೇವರಿಗೆ ನಿಂತಲೇ ಇಲ್ಲಿಂದ ತಿರುಪತಿ ನಮಸ್ಕಾರಗಳು. ಪರಮಧಾಮ ಪರಮಾತ್ಮನಿಗೆ, ಪರಮಧಾಮ ಪರಮಾತ್ಮ ಸ್ವರ್ಗದಲ್ಲಿ ಇರುವಂತ ಪರಮಾತ್ಮನಿಗೆ ನಾವು ಕೂತು ಪದ್ಮಾಸನ ಪೂಜೆ ಮಾಡ್ಕೋತೇವ. ಕೂತು ಪೂಜೆ ಮಾಡ್ತೇವೆ, ಹುಡುಗೆಲ್ಲ ಹೋಗ್ತೇವ, ಕೂತು ಶಾಂತಿ ಇರ್ತೀವಲ್ಲ, ಪದ್ಮಾಸನ ಅಂತ ಕರಿತೀವಿ ಅಥವಾ ಸುಖಾಸನ ಅಂತೀವಿ. ಹಾಗೆ ಕೂತ ನಮಸ್ಕಾರಗಳು. ಶ್ರೀ ರಂಗನಾಥ ಸ್ವಾಮಿಗೆ ಅಡ್ಡ ಬಿದ್ದ ನಮಸ್ಕಾರಗಳು. ಸಾಷ್ಟಾಂಗ ನಮಸ್ಕಾರ ನೋಡಿರಿ ಗುಡಿಯಾಗ, ಅಲ್ಲಿ ಶ್ರೀರಂಗನಾಥ ದೇವಾಲಯದಲ್ಲಿ ಅಡ್ಡ ಬಿದ್ದ ನಮಸ್ಕಾರ ಮಾಡ್ತಾರೆ. ಹಂಗ ಈ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲರಿಗೆ ಸಚಿವ ಅಧ್ಯಕ್ಷರು, PDO,
ಸದಸ್ಯರು ಕಾರ್ಯದರ್ಶಿಗಳು ಎಲ್ಲರೂ ಬಂದಿದ್ದಾರಲ್ಲ, ಅವರಿಗೆ ನಮ್ಮ ಶಾಲೆ ವತಿಯಿಂದ ಅವರಿಗೆ ಶರಣಪರ ಶರಣು ಬಹಳ ಇನ್ನೂ ಸಮಯ ಬೇಕಾಗಿತ್ತು. ಯಾಕಂದ್ರೆ ಸಮಯ ಆಗೋದ್ರಿಂದ ವಿಷಯಗಳು ಬಹಳಷ್ಟು ಇನ್ನೂ ನಾವು ಹಂಚ್ಕೋಬೇಕು. ಮಕ್ಕಳು ನಿಮ್ಗೆಲ್ಲ ಪ್ರಶ್ನೆ ಸಂವಾದ ಆಗ್ಬೇಕು. ಕೊನೆಯಲ್ಲಿ ಎಲ್ರಿಗೂ ನಮಸ್ಕಾರ ಹಾಗೂ ವಿಡಿಯೋ ಅಧ್ಯಕ್ಷರಿಗೆ ಹಾಗೂ ಕಂಜಿ ಸಾರಿಗೆ ಹಾಗೂ ಸರ್ ಎಲ್ಲ ಸ್ಟಾಫ್ದವರಿಗೂ ಕೂಡ ನನ್ನ ವತಿಯಿಂದ ಹೃದಯಪೂರ್ವಕವಾಗಿ ನಮಸ್ಕರಿಸುತ್ತಾ, ಇವತ್ತಿಂದ ಸಂವಿಧಾನ ದಿನಾಚರಣೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆಯಿಂದ ಪೂಜೆ ಮಾಡಿ ನನಗೊಂದು ಇಷ್ಟ ಸನ್ಮಾನ ಮಾಡಿದರೆ ಎಲ್ರಿಗೂ ನನ್ನ ವತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಶರಣಪ್ಪ ಸರ್ ನಮಗೆ ಕೆ ನಮ್ಮದು ಒಳ್ಳೆ ಕೆಲಸ ಮಾಡತ್ತೆ ಅಂತ ಕರೆಸಿ ಸನ್ಮಾನ ಮಾಡಿದ್ದಾರೆ. ಶರಣಪ್ಪ ಸರಿ ಕೂಡ ನನ್ನ ವತಿಯಿಂದ ಇವತ್ತು ಒಳ್ಳೆಯ ದಿನ ಎಲ್ಲ ಮಕ್ಕಳೆಲ್ಲ ಬಂದು ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದ್ರು. ಮಕ್ಕಳಿಗೆ ಕೂಡ ನನ್ನ ವತಿಯಿಂದ ಕೂಡ ಒಂದು ಹೇಳ್ತಾರೆ. ಇಲ್ಲಿ ಒಂದಾರ್ಪಣೆ ನಮ್ಮ ಮಲ್ಲಪ್ಪ ಸರ್ ಸರ್ವರ ಎಲ್ಲರೂ ಸೈಲೆಂಟ್ ಕೊಡ್ರಿ. ಇಷ್ಟ ದಿನ ಕುರ್ಚಿಯಲ್ಲೇನು ಈ ಒಂದು ಕಾರ್ಯಕ್ರಮ ಇದು ಮಕ್ಕಳ ಗ್ರಾಮ ಸಭೆ ಮತ್ತು ಸಂವಿಧಾನ ದಿನಾಚರಣೆಯಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ನಮ್ಮ ಶಾಲೆಯಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ಒಂದು ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷರಾದಂಥ ಲೀಲಾವತಿ ಮೇಡಮ್ ಅವರಿಗೂ ಎಲ್ಲರೂ ನಮ್ಮ ಶಾಲೆಯ ಸಿಬ್ಬಂದಿ ಪರವಾಗಿಯೂ ಹಾಗೂ ಈ ಮಕ್ಕಳ ಪರವಾಗಿ ಸಮಾರೋಪ ಸಮಾರಂಭದ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೂ ಅದೇ ರೀತಿಯಾಗಿ ನಮ್ಮ ಉಡಮಳ್ಳಿ ಗ್ರಾಮ ಪಂಚಾಯಿತಿಯ ಒಂದು PDO ಸರ್ ಆದಂತ ಅವರಿಗೂ ಕೂಡ ಈ ಒಂದು ಸಮಾರೋಪ ಸಮಾರಂಭದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಈ ಒಂದು ಪಂಚಾಯಿತಿಯ ಸಿಬ್ಬಂದಿಯಾದ ಹಾಗೂ ನಮ್ಮ ಗ್ರಂಥಾಲಯದ ಮೇಡಮರಾದ ಅವರಿಗೂ ಕೂಡ ಈ ಒಂದು ಸಮಾರೋಪ ಸಮಾರಂಭದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಈ ಒಂದು ನಮ್ಮ ಶಾಲಾ ಸಿಬ್ಬಂದಿಯಾದಂಥ ನಮ್ಮ ಪ್ರಭಾರಿ ಮುಖ್ಯ ಗುರುಗಳು ಹಾಗೂ ನನ್ನ ಸಹ ಶಿಕ್ಷಕರಿಗೂ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ತಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಒಂದು ಮಕ್ಕಳ ಗ್ರಾಮ ಸಭೆಯ ಒಂದು ಮಕ್ಕಳ ಹಕ್ಕುಗಳನ್ನು ಕುರಿತು ನಮಗೊಂದು ಮಾಹಿತಿ ನೀಡಲು ಬಂದಂತ ಶ್ರೀನಿವಾಸ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಈ ಒಂದು ನಮ್ಮ ಒಂದು ಕಾರ್ಯಕ್ರಮದ ಮತ್ತು ಈ ಒಂದು ಶಾಲೆಯ ಕೇಂದ್ರ ಬಿಂದು ಆದಂತ ಈ ಎಲ್ಲ ನಮ್ಮ ಮುದ್ದು ಮಕ್ಕಳಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸಮಾರೋಪ ಸಮಾರಂಭದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮೂರ ಶಾಲೆ ಜ್ಞಾನದ ಗುಡಿಯು ನಮ್ಮಿ ಶಾಲೆ ಅಜ್ಞಾನವ ಕಳೆವ ಜ್ಯೋತಿಯ ಮಾಲೆ ಆರಾಧಿಸಿ ಆಲಾಪಿಸಿ ಶಾಲೆಗೆ ನಾ ಬರುವೆ ಪಾಠದಲ್ಲೂ ನೋಡು ಆಟದಲ್ಲೂ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಎಷ್ಟು ಚಂದ ಐತೆ ಎಂತ ಅಂದ ಐತೆ ನಮ್ಮೂರ ಶಾಲೆ ಎಷ್ಟು ಚಂದ ಐತೆ ಎಂತ ಅಂದ ಐತೆ ನಮ್ಮೂರ ಶಾಲೆ ಶಾಲೆ ಇರಲಿ ಇಲ್ಲದೆ ಇರಲಿ ಪಾಠವು ನಿಲ್ಲದು ಎಂದು ಪಾಠ ನಿಲ್ಲದು ಹಗಲೇ ಇರಲಿ ಇರುಳೇ ಇರಲಿ ಕಲಿಕೆ ಸಾಗಿಹುದು ಕಲಿಕೆ ಎಂದು ನಿಲ್ಲದು ಕನಸನ್ನು ಬಿತ್ತುವ ಕಾಯಕವಿಲ್ಲಿ ನಿತ್ಯ ನಡೆದಿಹುದು ಚಿತ್ರ ಬಣ್ಣ ನಾಟಕ ಹಾಡು ಇಲ್ಲಿ ತುಂಬಿಹುದು ಯೋಗವು ನಮಗೆ ಬಂದಿದೆ ಇಂದು ಯೋಗ್ಯತೆಯನ್ನು ಪಡೆವೆವು ಮುಂದು ಗುರುಗಳ ಮನವನ್ನು ಅರಳಿಸಿ ನಾವು ಸ್ಫೂರ್ತಿ
ಅಂತ